ಒಂದು ಏನು ಅಂದರೆ ನಮ್ಮ ಮುಸ್ಲಿಮ್ಸ್ ಬಾಂಧವರಲ್ಲಿ ಮನವಿ ಏನು ಅಂದರೆ ಈ ಒಂದು ದೊಡ್ಡ ಮಸೀದಿ ಕಟ್ಟಿರೋದ್ರಿಂದ ಸುಮಾರು ಜನ 5 ಹೊತ್ತು ನಮಾಜ್ ಮಾಡಲ್ಲ. ದಯಮಾಡಿ ಈ ಒಂದು ಮಸೀದಿಗೆ ಎಲ್ಲರೂ 5 ಹೊತ್ತು ನಮಾಜ್ ಮಾಡಬೇಕು ಅಂತಲ್ಲಿ ತಮ್ಮಲ್ಲಿ ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ. संतोष हो रहा है जी। ಜಾಮ್ಯಾ ಮಸೀದಿ ಈ ಒಂದು ನನಗೆ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆ ಆಗಲಿ, ಚಿಕ್ಕಮಗಳೂರು ಜಿಲ್ಲೆ ಆಗಲಿ, ಮಡಿಕೇರಿ ಜಿಲ್ಲೆ ಆಗಲಿ ಈ ಒಂದು ಮಸೀದಿ ಇನ್ನೂವರೆಗೂ ಯಾರು ಇಂಥದ್ದು ಕಟ್ಟಿಲ್ಲ. ಇದು ಏನಾದರೂ ನಾವು ನೋಡಬೇಕು ಅಂದರೆ ದುಬೈಯಲ್ಲಿ ಮಾತ್ರ ಹೋಗಿ ನೋಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಕ್ಕಪಕ್ಕ ಜಿಲ್ಲೆದು ಬೇಡ ನಮಗೆ. ನಮ್ಮ ಊರಿನಲ್ಲಿ ಇದೊಂದು ಮಸೀದಿ ಆಗಿರೋದು ನಮಗೆ ಹೆಮ್ಮೆಯ ವಿಷಯ. ಒಂಥರ ಬಂದರೆ ಖುಷಿ ಆಗುತ್ತೆ. ಈಗ ನಾನು ಮೇಲೆ ಹೋಗಿದ್ದೆ, ನಮಾಜ್ ಮಾಡ್ತಾಯಿದ್ರು, ಪೀಸ್ ಆಫ್ ಮೈಂಡ್ ಆಗಿತ್ತು. ಎಷ್ಟು ಖುಷಿ ಆಯಿತು ಅಂದರೆ ಎಷ್ಟು ಹೇಳೋಕ್ಕೂ ಸಾಧ್ಯ. ನಮ್ಮ ಮನೆಯವರು ಅದೇ ಹೇಳಿದ್ರು, ಭಾಳ ಖುಷಿ ಆಯಿತು. ಅವರೆಲ್ಲೂ ಹೋಗಲ್ಲ, ಆದರೂ ಇವತ್ತು ಅವ್ರನ್ನ ನಾನು ಕರ್ಕೊಂಡ್ಬಂದಿದ್ದೀನಿ. ನನಗಂತೂ ಭಾಳ ಖುಷಿಯಾಗಿದೆ. ಅದೇ ಥರ ನನ್ನೊಂದು ಏನು ಅಂದರೆ ನಮ್ಮ ಮುಸ್ಲಿಮ್ಸ್ ಬಾಂಧವರಲ್ಲಿ ಮನವಿ ಏನು ಅಂದರೆ ಈ ಒಂದು ದೊಡ್ಡ ಮಸೀದಿ ಕಟ್ಟಿರೋದ್ರಿಂದ ಸುಮಾರು ಜನ 5 ಹೊತ್ತು ನಮಾಜ್ ಮಾಡಲ್ಲ. ದಯಮಾಡಿ ಈ ಒಂದು ಮಸೀದಿಗೆ ಎಲ್ಲರೂ 5 ಹೊತ್ತು ನಮಾಜ್ ಮಾಡಬೇಕು ಅಂತಲ್ಲಿ ತಮ್ಮಲ್ಲಿ ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ. पीस ऑफ माइंड है। अंदर बैठे हम अंदर, बहुत अच्छा लगा, बहुत पीस है। पहली बार ही आए हम, कभी कहीं नहीं जाते हम, पहली बार आए यहीं पे। ठीक है, धन्यवाद। ಈ ರೀತಿ ನಾವು ಯಾವಾಗಲೂ ಮಸೀದಿಗೆ ಹೋಗಿರಲಿ, ನೋಡಿದ್ವಿ, ಹೊರಗಡೆಯಿಂದ ನೋಡ್ತಾ ಇದ್ವಿ. ಯಾವಾಗಲೂ ಒಳಗಡೆ ಎಲ್ಲ ಬಂದು ವೀಕ್ಷಿಸೋಕ್ಕೆ ಅವಕಾಶ ಇರಲಿಲ್ಲ. ಇದೇ ಮೊದಲ ಬಾರಿಗೆ ವೀಕ್ಷಿಸಿರೋದು. ದೇವರು ಒಬ್ಬನೇ, ನಾಮ ಹಲವು. ಆದ್ದರಿಂದ ಎಲ್ಲರಿಗೂ ಎಲ್ರಿಗೂ ಬಂದು ನೋಡೋಕ್ಕೆ ಅವಕಾಶ ಮಾಡಿರೋದ್ರಿಂದ ನಿಮಗೆಲ್ಲ ಧನ್ಯವಾದಗಳು. ಇದೇ ರೀತಿ ಎಲ್ಲ ರೀತಿ ಒಟ್ಟಾಗಿ ಹೋಗೋಣ ಅಂತ ಹೇಳಿ ಹೇಳ್ತೀನಿ. ನೋಡಿದಾಗ, ಹೊರಗಡೆಯಿಂದ ನೋಡಿದಾಗ ಏನು ಮಾಡ್ತಾ ಇದ್ದಾರೆ ಅಂತ ಕುತೂಹಲ ಇತ್ತು. ಯಾವಾಗಲಾದ್ರೂ ಒಂದ್ಸಲ ಹೋಗ್ಬೋದೇನೋ, ನಾವು ಒಳಗಡೆ ನೋಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ನೀವೇ ನಮ್ಮನ್ನು ಇನ್ವಿಟೇಷನ್ ಕೊಟ್ಟು ನಮ್ಮನ್ನು ಕರೆದು ಆಹ್ವಾನಿಸಿರೋದ್ರಿಂದ ಇನ್ನೂ ಖುಷಿ ಆಗ್ತಾ ಇದೆ. ಚೆನ್ನಾಗಿದೆ ಎಲ್ಲ ಮಸೀದಿ. ಈ ಥರದ ಮಸೀದಿ ಎಲ್ಲೂ ಇರಲಿಲ್ಲ, ಬಹುಶಃ ಹಾಸನ ಡಿಸ್ಟಿಕಲ್ಲೇ ಎಲ್ಲೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಾಗಿದೆ, ಎಲ್ಲ ಯಶಸ್ವಿಯಾಗಿ ಚೆನ್ನಾಗಾಗಲಿ, ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತೀನಿ. ಅಂದವರಿಗೆ, ನಮ್ಮ ಎಲ್ಲ ಹಿಂದೂಗಳ ಇದಾಗಿ ಎಲ್ಲರಿಗೂ ನಮಸ್ಕಾರ. ಇಂಥ ಒಂದು ಮಸೀದಿನ ಕಟ್ಟಿದ್ದೀರ, ತುಂಬ ಚೆನ್ನಾಗಿದೆ. ಪ್ರೇಯರೆಲ್ಲ ನೋಡ್ದು ಭಾಳ ಚೆನ್ನಾಗಿ ಆಯಿತು. ನಾವು ಇಷ್ಟ ತನಕ ನೋಡಿತ್ತಿಲ್ಲ ಒಳಗಡೆ ಎಲ್ಲ ಹೋಗಿ, ಅಂದರೆ ಅವಕಾಶ ಇರಲಿಲ್ಲ ಅಂತ ಕಾಣುತ್ತೆ, ಗೊತ್ತಿಲ್ಲ. ಆದರೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಾ, ಎಲ್ಲರನ್ನೂ ಒಂದೇ ಸಮನಾಗಿ ನೋಡಿದ್ದೀರಾ, ಅದ್ರ ಬಗ್ಗೆ ನಂಗೆ ತುಂಬ ಸಂತೋಷ. ಹೀಗೆ ಮುಂದೇನು ಸಹಬಾಳ್ವೆಯಿಂದ ಎಲ್ಲರೂ ಒಟ್ಟಾಗಿ ಬಾಳೋಣ ಅಂಥೇಳಿ ನಿಮಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ. ಮೊದಲನೇ ಬಾರಿಗೆ ಮಸೀದಿ ಬಂದಿರೋದು, ನೋಡಿರೋದು ಮೊದಲನೇ ಬಾರಿಗೆಯ. ತುಂಬ ಚೆನ್ನಾಗಿದೆ ಮಸೀದಿ. ನೋಡಿದ್ದೀವಿ, ಆದರೆ ಈ ಥರ ಒಳಗೆಲ್ಲ ಬಂದು ನೋಡಿದ್ದಿದೆ ಫಸ್ಟು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಚೆನ್ನಾಗಿದೆ. ನಮ್ಮೂರಲ್ಲಿ ಒಂದು ಬೇಕಿತ್ತು, ಹಾಗೆ ಸಕಲೇಶಪುರ ತಾಲೂಕಲ್ಲಿ. ನಮಸ್ತೆ. ನಿನ್ನೆಯಿಂದ ಒಂದು ಸಕಲೇಶಪುರದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಇಲ್ಲಿ ಹಳೆಯ ಒಂದು ಮಸ್ಜಿದ್ 1906ರಲ್ಲಿ ಕನ್ಸ್ಟ್ರಕ್ಷನ್ ಆಗಿದ್ದು, ಈಗ ಅದನ್ನು ಫುಲ್ಲು ಡೆಮಾಲಿಷ್ ಮಾಡಿಬಿಟ್ಟು 2020ರಲ್ಲಿ ಹೊಸ ಒಂದು ಮಸ್ಜಿದನ್ನು ಕಟ್ಟಿದ್ದಾರೆ. 26ರಲ್ಲಿ ಹೊಸ ಮಸ್ಜಿದನ್ನು ಕಟ್ಟಿದ್ದಾರೆ. ಅದು ತುಂಬ ಸುಂದರವಾಗಿದೆ. ನಾನು ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ಹೋದೆ, ಬಟ್ ಮಿನಾರ್ನ ನೋಡೋಕ್ಕಾಗಲಿಲ್ಲ, ಅದು ಲಾಕ್ ಆಗಿದಂತೆ. ಬಟ್ ಇವತ್ತು ನಿನ್ನೆ ಫುಲ್ಲು ಮುಸ್ಲಿಂ ಬಾಂಧವರಿಗೆ ಇಲ್ಲಿ ಪ್ರವೇಶ ಇತ್ತು. ಈ ದಿನ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಧರ್ಮದವರಿಗೂ ಕೂಡ ನೀವೊಂದು ಪ್ರವೇಶವನ್ನು ಕೊಟ್ಟಿದ್ದೀರಾ. ಇದು ನಿಜವಾಗ್ಲೂ ಕೂಡ ನಮ್ಮಲ್ಲಿ ಸರ್ವಧರ್ಮ ಸಹಿಷ್ಣುತೆಯನ್ನು ತೋರಿಸುವಂಥ ಒಂದು ದಿನ ಅಂತೇಳಿ ನೋಡ್ಬೋದು. ನಮ್ಮ ಸಕಲೇಶಪುರದ ಬ್ರಿಡ್ಜಿಂದ ಹಿಡಿದು ಟೌನ್ ಹಾಲ್ವರೆಗೆ ಇಡೀ ಸಕಲೇಶಪುರನೇ ನಿನ್ನೆಯಿಂದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ನನಗೂ ಕೂಡ ಇವತ್ತು ಇಲ್ಲಿ ಬಂದು ತುಂಬ ಸಂತೋಷ ಆಯಿತು. ಜೊತೆಗೆ ಇವತ್ತು ಹಿಂದೂಗಳಿಗೆ ಅಂತಲೇ ನೀವು ವೆಜ್ ಊಟವನ್ನು ಕೂಡ ತಯಾರಿಸಿದ್ದೀರಾ. ಎಲ್ಲರೂ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತಿದೆ. ನನಗೆ ನಿಜವಾಗ್ಲೂ ಕೂಡ, ನಾನಂತೂ ಇಷ್ಟಪಡೋದು ಸರ್ವಧರ್ಮ ಸಮನ್ವಯತೆಯನ್ನೇ. ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ಬೋದು,
ಯಾವ ಧರ್ಮ ಆದ್ರೇನು ಧರ್ಮದಲ್ಲಿ ಸತ್ಯ ನೀತಿ ಧರ್ಮ ಅನ್ನೋದು ಇರಬೇಕು. ಅದಿದ್ರೆ ಮಾತ್ರ ನಾವು ಮಾನವ ಅಂತೀವಿ, ಮಾನವೀಯತೆ ಅಂತೀವಿ. ಇದನ್ನ ಎಲ್ಲರೂ ಬೆಳೆಸ್ಕೊಂಡ್ರೆ ಇಡೀ ನಾಡು, ಇಡೀ ದೇಶ ಎಲ್ಲ ಕೂಡ ಸಮೃದ್ಧಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಈ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ. ನಾನು ಮೀನಾಕ್ಷಿ ಕಾದರ್ ಅಂತ ಹೇಳಿ JSS B.Ed ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ರಿಟೈರ್ಡ್, ಬಟ್ ನಿವೃತ್ತಿಯ ನಂತರವೂ ಕೂಡ ಅಲ್ಲೇ ಕೆಲಸವನ್ನ ಇಬ್ರು ಕೂಡ ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಕಷ್ಟ ಬಂದಾಗ ನಾವೆಲ್ಲರೂ ಹೇಮಾವತಿ ನದಿ ತೀರದಲ್ಲಿ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡಿದ್ದೀವಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸರು. ಅದೇ ರೀತಿ ನಾವು ಬಾಳ್ವೆ ಆಗಿ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಸಂಕಟವನ್ನು ಎದುರಿಸಬೇಕು. ಇವತ್ತು ವಿಶ್ವದಲ್ಲಿ ಸಂಕಟ ಇದೆ, ಅದಕ್ಕೆ ಶಾಂತಿಗಾಗಿ ಪ್ರಾರ್ಥನೆ ಮಾಡೋಣ. ಈ ರಕ್ತಪಾತ ನಿಲ್ಲಲಿ, ಪೂರ್ತಿ ನಿಲ್ಲಲಿ ರಕ್ತಪಾತ. ಆಮೇಲೆ ನಿಮ್ಮ ಕಮಿಟಿನವರೆಲ್ಲ ಒಳ್ಳೆ ವರ್ಕ್ ಮಾಡ್ತೀರಾ. ಇದಕ್ಕೆ ಬಂದು ನಮ್ಮನ್ನು ಕರೆದಿದ್ದಕ್ಕೆ ಭಾರಿ ಸಂತೋಷ ಆಗುತ್ತೆ. ಯಾವ ತರ ಕಾಣಿಸ್ತಾ ಇದೆ ಇದು ಮಸ್ಜಿದ್? ಇದು ನನಗೆ ಭಾರಿ ಅದ್ಭುತ ಕಾಣ್ತಾ ಇದೆ. ಸಕಲೇಶ್ಪುರ ಎಲ್ಲ ಕರ್ನಾಟಕದಲ್ಲಿ ಈ ತರ ಎಲ್ಲೂ ಕಾಣಲಿಲ್ಲ. ಅಂಥದ್ದೊಂದು ಅದ್ಭುತವಾಗಿದೆ ಇದು. ಇದು ತಾಜ್ ಮಹಲ್ ನೋಡ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಕುತುಬ್ ಮಿನಾರ್ ಹೋಗೋದ ಅವಶ್ಯಕತೆ ಇಲ್ಲ. ಇದೇ ಒಂದು ಮಾಡಿದೀರಾ. ಯಾವ ಇಂಜಿನಿಯರಿಂಗ್ ಮಾಡಿದ್ದಾನೆ ಅವನಿಗೆ ಭಾರಿ ಧನ್ಯವಾದಗಳು. ಸರ್ ಎಂ ವಿಶ್ವೇಶ್ವರಯ್ಯ ಜ್ಞಾಪಕ ಬರುತ್ತೆ. ಇಷ್ಟು ಅದ್ಭುತ ಯಾರು ಮಾಡಿಲ್ಲ. ಹೊರಗಡೆ ಹಿಂದೆ ಪೂರ್ತಿ ಕಾಣುತ್ತೆ. ತೇಜಸ್ವಿ ಹಿಂದೂ ಇಷ್ಟೊಂದು ದೊಡ್ಡದು. ನಾವು ಚಿಕ್ಕವರು ಇರ್ಬೇಕಾದ್ರೆ, ಪ್ರೈಮರಿ ಸ್ಕೂಲ್ ಓದ್ಬೇಕಾದ್ರೆ, ಇಲ್ಲಿ ಅಂಜಾಮ್ ಆಗ್ಬೇಕಾದ್ರೆ ನಾವು ಊಟಕ್ಕೆ ಟೈಮ್ ಆಯ್ತು ಅಂತ ಮಾಡ್ತಾ ಇದ್ವು. ಬೆಳಗ್ಗೆ ಓದ್ಬೇಕಾದ್ರೆ 5:30 ಗಂಟೆಗಳು ಎದ್ಬಿಡ್ತಿದ್ವು. ಆಗಿದ ತಕ್ಷಣ ನಮ್ಮನ್ನು ಎಚ್ಚರಿಸ್ತಿತ್ತು ಇದನ್ನು ಪೂರ್ತಿ. ಆಮೇಲೆ ಈ ಬೀದಿಯವರು ಇವರೆಲ್ಲ ಸಮವನ್ಯವಾಗಿ ಆಜಾದ್ ರೋಡ್ನವರು. ಇಲ್ಲಿ 4 ಸಿನಿಮಾ ಥಿಯೇಟರ್ ಇತ್ತು, 16 ಸಿನಿಮಾ ಥಿಯೇಟರ್ ಇತ್ತು ಸಕಲೇಶ್ಪುರದಲ್ಲಿ. ಅದರಲ್ಲಿ 4 ಸಿನಿಮಾ ಥಿಯೇಟರ್ ಟೂರಿಂಗ್ ಟಾಕಿತ್ತು, ಅಮೀರ್ ಜಂದು, ಆಮೇಲೆ ಯಕ್ಷಗಾನ, ಆಮೇಲೆ ಒಂದು ಇದು ಇದರದಿತ್ತು ಎಕ್ಸಿಬಿಷನ್ದು. ಅದನ್ನೆಲ್ಲ ಇಲ್ಲಿ ನಡೀತಾ ಇರಬೇಕಾದ್ರೂ ಇಷ್ಟೊಂದು ಸಿನಿಮಾ ಇದ್ರು ನೀವು ಪ್ರಾರ್ಥನೆಯಾಗಿ ನಿಮ್ಗೆ ಅಡ್ಡಿ ಆಗಲಿಲ್ಲ. ನೀವು ಆರಾಮಾಗಿ ಪ್ರಾರ್ಥನೆ ಮಾಡ್ತಿದ್ರಿ. ಇಲ್ಲಿ ಸಿನಿಮಾ ನಡೀತಾ ಇತ್ತು, 4 ಸಿನಿಮಾ ಟೂರಿಂಗ್ ಟಾಕೀಸ್ಗಳು. ಅದು ಭಾರಿ ಚೆನ್ನಾಗಿ ಮಾಡ್ತಿದ್ರಿ. ಸಕಲೇಶ್ಪುರದ ಜನತೆಗೆ ನೀವು ತೋರಿಸುವ ಪ್ರೀತಿ, ಇಷ್ಟೊಂದು ಎಲ್ಲರೂ ಸೇರಿಬಿಟ್ಟು ಎಲ್ರಿಗೆ ಇನ್ವೈಟ್ ಮಾಡಿದ್ದು ನಾನು ನಿಮಗೆ ಧನ್ಯವಾದ ವಹಿಸ್ತೇನೆ. ನಿಮ್ಮ ಮಹಿಳೆಯರು, ಮುಸಲ್ಮಾನ್ ಮಹಿಳೆಯರು ಎಲ್ಲಿಗೆ ಹೋದ್ರು ಅವರು ಭಾರಿ ಮರ್ಯಾದೆಯಿಂದ ಇರ್ತಾರೆ. ಅದು ಭಾರಿ ಮರ್ಯಾದೆ, ನಮಗೆ ಭಾರಿ ಖುಷಿ ಆಗುತ್ತೆ. ಯಾವ ಸ್ಟೇಟಿಗೆ ಹೋದ್ರು ಅವರೊಂದು ಮರ್ಯಾದೆಯಿಂದ ಹೋಗ್ತಾರೆ. ಯಾವುದೇ ಥರ ಅವ್ರು ಓದಬೇಕು, ನೀವು ಅವ್ರನ್ನ ವಿದ್ಯೆ ಕಲಿಸ್ಬೇಕು, ಅವ್ರಿಗೊಂದು ಫ್ರೀಡಮ್ ಕೊಡಬೇಕು, ಅವ್ರ ಎಜುಕೇಷನ್ ಹಾಕಬೇಕು, ನಿಮ್ಮ ಜೊತೆ ಸೇರ್ಕೋಬೇಕು. ನೀವೆಲ್ಲ ಪ್ರಾರ್ಥನೆ ಮಾಡಿ ನಮಗೆಲ್ಲ ಸಕಲೇಶ್ಪುರಕ್ಕೆ ಒಳ್ಳೇದಾಗಲಿ, ಈ ಯುದ್ಧ ನಿಲ್ಲಲಿ. ನಮ್ಮ ಸೈನಿಕರು ರೈತರು ಅವ್ರಿಗೆಲ್ಲ ನಾವು ಜ್ಞಾಪಕಿಸ್ತಾ ಇರಬೇಕು. ನಮ್ಮ ಸೈನಿಕರು ಬಲಿಯಾಗ್ತಾ ಇದ್ದಾರೆ, ರೈತರು ಬಲಿಯಾಗ್ತಾ ಇದ್ದಾರೆ, ಆನೆಯಿಂದ ಸಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರಾರ್ಥನೆ ಮಾಡಿ ಸುಖ ಶಾಂತಿಗೋಸ್ಕರ. ನಮ್ಮ ಮಲೆನಾಡು ಮೆಹಬೂಬ್ರವರು ಕನ್ನಡದಲ್ಲಿ ಅಷ್ಟೊಂದು ಸಾಹಿತ್ಯ, ನಮ್ಮ ಕನ್ನಡನ ಇವರು ಮೆಹಬೂಬ್ ಅಲ್ಲ, ಇವ್ರು ಕನ್ನಡ ಮೆಹಬೂಬು. ಇವ್ರು ಕನ್ನಡ ಮೆಹಬೂಬನ ಅಷ್ಟೊಂದು ಪುಸ್ತಕ ಬರೆದಿದ್ದಾರೆ, ಅಷ್ಟೊಂದು ಸಾಹಿತ್ಯ ಮಾಡಿದ್ದಾರೆ. ಅದನ್ನು ನಾನು ಭಾರಿ ಖುಷಿ ಆಗುತ್ತೆ. ಒಬ್ಬ ಮುಸಲ್ಮಾನ್ ಆಗಿ ಕನ್ನಡದ ಮೇಲೆ ಇಷ್ಟು ಪ್ರೀತಿ. ನಾವೆಲ್ಲ ಕನ್ನಡ ಕಲಿಬೇಕು. ಮೊದಲು ಕನ್ನಡ, ನಂತರ ಬೇರೆ ಭಾಷೆ. ನಾವು ಕನ್ನಡದಲ್ಲಿ ನಮಸ್ಕಾರ, ತಪ್ಪಿದರೆ ಕ್ಷಮಿಸಿ. سمع الله لمن حمده الله أكبر सकलेशपुर में एक जानिब जामिया मस्जिद का अजीम शान इफ्तिताह तो दूसरी तरफ हिंदू मुस्लिम सिख ईसाई आपस में हैं भाई का मंजर। जी हां दोस्तों, ये मंजर आप देख रहे हैं। हिंदू मुस्लिम सिख ईसाई आपस में हैं भाई। सकलेशपुर के मुसलमानों ने मस्जिद के दरवाजे सभी धर्म के लोगों के लिए खोल दिए हैं और पूरी दुनिया को ये पैगाम दिया कि मजहब नहीं सिखाता आपस में बैर रखना। हिंदी है हम, वतन है हिंदू सिता हमारा। जामिया मस्जिद कमेटी की दावत पर कसीर तादाद में हिंदू भाई ईसाई भाई यहाँ आए। यहाँ तक कि RSS बीजेपी VHP बजरंग दल के कार्यकर्ता को भी दावत दी गई और वो भी बड़ी तादाद में यहाँ आए। सबों ने मस्जिद को गौर से देखा, मस्जिद के अंदर होने वाली इबादतों को देखा, मस्जिद में हासिल होने वाले चैन सुकून को महसूस किया।
अल्लाह ताला की तारीफ, बड़ाई, किबरियाई को सुना। जलवे तेरे निराले, दुनिया बनाने वाले, बस तू ही तू रहेगा, हम आने जाने वाले। अल्लाह ताला की बड़ाई, किबरियाई को सुनने के बाद यहाँ आने वाले हिंदू भाइयों ने कहा कि और ईसाई भाइयों ने कहा कि उन्हें पहली मर्तबा मस्जिद के अंदर आने का मौका मिला, मस्जिद की इबादतों को देखने का मौका मिला। मस्जिद में कदम रखते ही उन्हें एक अजब एहसास महसूस हो रहा था। इस मौके पर अकबर अली उडुपी साहब ने कन्नड़ जबान में तकरीर करते हुए मस्जिद किसे कहते हैं, अजान, वजू, नमाज, दुआ, इस तरह तमाम तफसीलात बिरादरान वतन को फराहम की। दोस्तों, सकलेशपुर में 120 साल पुरानी जामिया मस्जिद को शहीद करके नई मस्जिद, वसी व अरीज मस्जिद, इंतहाई आलीशान व खूबसूरत मस्जिद तामीर की गई है। कई हिंदू भाइयों ने कहा कि सकलेशपुर में गोया ताजमहल तामीर किया गया है, कुतुब मीनार तामीर किया गया है। दोस्तों, सकलेशपुर में हिंदू और मुसलमान सदियों से मिलजुल कर रहते हुए आए हैं, एक दूसरे के त्योहारों में शामिल होते हुए आए हैं, एक दूसरे के दुख दर्द में, खुशी में, जश्न में शामिल होते हुए आ रहे हैं। और आज यही खुशनुमा मंजर यहाँ देखने को मिला। 120 साल पुरानी जामिया मस्जिद की जगह नई जामिया मस्जिद तामीर की गई है। सब ने मिलकर, मानो पूरे सकलेशपुर ने मिलकर खुशियां मनाई हैं। तो चलिए मस्जिद को देखने के बाद हिंदू भाइयों के, ईसाई भाइयों के क्या तासुरात हैं, क्या एहसासात हैं। जनूबी हिंद न्यूज़ रिपोर्ट। मेन हमारा पक्का कैटरिंग डिफेंस हमारे दोस्त हैं ना, संतोष को पहले फ्रेंडशिप में आपको हेल्प कर रहे हैं। खाना खाए कि तुमने?